ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ವಿಷಯ ಅಂತಂದರೆ, ಇವತ್ತು ನಮ್ಮ ರೆಗ್ಯುಲರ್ ಓಲಾ ಒಬ್ಬರ ಡ್ಯೂಟಿ ಇಲ್ಲ. ಸೊ ಒಂದು ಸ್ಪೆಷಲ್ ಡ್ಯೂಟಿ, ಒಂದು ಇವೆಂಟ್ ಆಗ್ತಾ ಇದೆ ಮಂಗಳೂರಲ್ಲಿ. ಅದು ಏನಂತಂದರೆ 37th ಆ್ಯನ್ಯುವಲ್ ಕಾನ್ಫರೆನ್ಸ್ ಆಫ್ ASU ಅಂತ. ಸೊ ASU ಅಂದರೆ ಏನು ಅಂತ ಗೊತ್ತಿಲ್ಲ. ಅದು 3 ದಿನ ಇದೆ, ಆಗಸ್ಟ್ 7, 8 ಹಾಗೂ 9. ಸೊ 3 ದಿನ ಮಂಗಳೂರಿನ ಇದು ಮೇರಿ ಹಿಲ್ನಲ್ಲಿರುವ ಪಾಲೆಮಾರ್ ಕನ್ವೆನ್ಷನ್ ಹಾಲಲ್ಲಿ. ಸೊ ಇವತ್ತು ಬೆಳಗ್ಗೆನೆ ಬರೋಕ್ಕೆ ಹೇಳಿದ್ದಾರೆ. ಸೊ ಅರ್ಜೆಂಟಾಗಿ ರಾತ್ರಿ ಎಲ್ಲ ಗಾಡಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಆಗಿಟ್ಟು ಬೆಳಗ್ಗೆನೆ ಬಂದಿದ್ದೀನಿ. ಇನ್ನೂ ಟಿಫನ್ ಆಗಿಲ್ಲ, ಸೊ ಮನೆಯಿಂದ ಟಿಫಿನ್ ಹಾಕಿಕೊಟ್ಟಿದ್ದಾರೆ. ಸೊ ಇವತ್ತು ಪಲಾವ್ ಇದೆ. ಸೊ ಪಲಾವ್ನ ತಿಂದು, ಯಾಕಂದರೆ ಈಗ ವೆಯ್ಟಿಂಗಲ್ಲಿದ್ದೀನಿ. ಇನ್ನು ಡ್ಯೂಟಿ ಇನ್ನೂ ಅಸೈನ್ ಮಾಡಿಲ್ಲ, ಯಾರನ್ನ ಪಿಕ್ ಮಾಡಬೇಕು ಏನು ಅಂತ. ಸೊ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ರೋಗ್ರಾಮ್ ಹೆಸರು ಏನದು ಸುಝಿಕಾನ್ ಅಂತ ಏನೋ ಇದೆ, SZ ಅಂತ ಇದೆ. ಅದು ಝೂ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಎನಿವೇಸ್, ಇವತ್ತು ಇನ್ನು 3 ದಿನ ಇಲ್ಲೇ ಡ್ಯೂಟಿ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಸೊ ಟೈಮ್ ಸಿಕ್ಕಾಗ ಮಾತಾಡ್ತೀನಿ. ಸೊ ಇವಾಗ ಒಂದು ಬ್ರೇಕ್ಫಾಸ್ಟ್ ಒಂದು ಮುಗಿಸೋಣ. ಸೊ ಕಮಾನ್, ಎಸ್ ಬನ್ನಿ. ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಪಲಾವ್ ಇದೆ. ಪಲಾವ್ ಮನೆಯಲ್ಲಿ ಮಾಡಿರುವಂತಹ ಪಲಾವ್. ಸೊ ಇದನ್ನ ಏನು ಗಮ ಬರ್ತಾ ಇದೆ. ಥಿಂಕ್ ವಿಂಡೋ ಡೌನ್ ಮಾಡಿದ್ರೆ ಒಳ್ಳೇದು ಅಂತ, ಮತ್ತೆ ಆಮೇಲೆ AC ಹಾಕಿದ್ರೆ ಸ್ಮೆಲ್ ಬರುತ್ತೆ ಫುಡ್ದು. ನೋಡಿ, ಎಸ್. ಸೊ ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಸೊ ಬ್ರೇಕ್ಫಾಸ್ಟ್ ಒಂದಾಯಿತು. ಇವಾಗ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು ಒಂದು 30 ಮಿನಿಟ್ಸ್ ಟೈಮ್ ಕೊಡಿ, ಕಾಲ್ ಮಾಡ್ತೀನಿ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಹೇಳಿದ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು. ಅವ್ರು ಆಲ್ರೆಡಿ ಅಂದರೆ ಅವ್ರಿಗೆ ಗೆಸ್ಟು ನೆನ್ನೆನೆ ಕಾಲ್ ಬಂದಿತ್ತಂತೆ. ಸೊ ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಹೋಟೆಲ್ಗೆ ಹೋಗಿದ್ದಾರೆ. ಸೊ ಅವರು ಕೂಡ ಕಾಲ್ ಮಾಡಿ ಕೇಳಿದ್ರು ಆ್ಯಂಡ್ ಹೇಳಿದ್ರು ವೆಯ್ಟ್ ಮಾಡಿ, ಬರುತ್ತೆ, ಕೊಡ್ತಾರೆ ಅಂತ. ಸೊ ಗೈಸ್, ಇವತ್ತು ಇಲ್ಲಿ ಫಂಕ್ಷನ್ಗೆ ಅಂತ ಬಂದಿದ್ವಲ್ಲ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಇತ್ತು ಇವ್ರ ಕಡೆಯಿಂದಾನೆ. ಸೊ ಈಗ ಬ್ರೇಕ್ಫಾಸ್ಟ್ ಒಂದು ಮುಗಿಸಿ, ನಾನು ಆಗ್ಲೇ ಬ್ರೇಕ್ಫಾಸ್ಟ್ ಮನೆಯಿಂದ ತಂದಿರೋದನ್ನ ಮಾಡಿದ್ದೆ. ಸೊ ಆದ್ರೂ ಕೂಡ ಮತ್ತೆ ನಮ್ಮ ಫ್ರೆಂಡ್ ಜೊತೆ ಹೋಗಿ ಇನ್ನೊಂದ್ಸರಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ. ನೋಡಿ, ಇವರೇ ಸಿದ್ದೇಶ್ ಅಂತ. ನನಗೆ ಮೊನ್ನೆ ಕೂಡ ಒಂದು ಯಜಮಾಡಿದ್ದು ಬಾಡಿಗೆ ಕೂಡ ಇವರೇ ಮಾಡಿ ಕೊಟ್ಟಿರೋದು. ಇವತ್ತು ಇಲ್ಲಿ ಕೂಡ ಇವರೇ ನನ್ನ ಕರ್ಕೊಂಡ್ ಬಂದಿರೋದು. ಸೊ ಇವ್ರದ್ದು ಕೂಡ ಡಿಸೈರ್ ಇದೆ ನೋಡಿ. ಸೊ ಯಾವ್ದಾದ್ರು ಇದ್ರೆ, ಯಾರಿಗಾದ್ರೂ ಬೇಕಿದ್ರೆ DM ಮಾಡಿ. ಸೊ ಗಾಯ್ಸ್, ಮಂಗಳೂರಿಂದ ಇವತ್ತು ನಾನು ಪಿಕಪ್ ಮಾಡ್ಕೊಂಡು ಸೀದಾ ಮಣಿಪಾಲಕ್ಕೆ ಬಂದಿದ್ದೀನಿ. ಮಣಿಪಾಲದಲ್ಲಿ ಅವರನ್ನ ಅಲ್ಲಿ ಬಿಟ್ಟು ವೆಯ್ಟ್ ಮಾಡಕ್ ಹೇಳಿದ್ದಾರೆ. ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ ಅಂತ. ಸೊ ಇವಾಗ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ. ಸೊ ಇವಾಗ ತಾನೇ ಜಸ್ಟ್ ಒಂದು ಲೈಟ್ ಆಗಿ ಊಟ ಮಾಡಿದೆ. ಆದ ನಂತರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಕಾಲ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಪಿಕಪ್ ಮಾಡಿ ಮತ್ತೆ ರಿಟರ್ನ್ ಮಂಗಳೂರು ಕಡೆಗೆ. ಸೊ ಇವತ್ತಿನ ವಿಶೇಷದಲ್ಲಿ ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟೇ ಗೈಸ್. ಬೆಳಗ್ಗೆ ಹೋಗಿದ್ದು, ಅಲ್ಲಿ ತಿಂಡಿ ಮಾಡಿದ್ದು, ವೆಯ್ಟ್ ಮಾಡಿದ್ದು, ತಿಂಡಿ ಮಾಡಿದ್ದು. ಅದಾದ ನಂತರ ಮಧ್ಯಾಹ್ನ ಒಂದು 12:45ಗೆ ಇವ್ರು ಸಿಕ್ಕಿದ್ರು. ಅವ್ರನ್ನ ಪಿಕಪ್ ಮಾಡಿ ಸೀದಾ ಮಣಿಪಾಲಕ್ಕೆ ಕರ್ಕೊಂಡ್ಬಂದು ಇವಾಗ ಮಣಿಪಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ನಂತರ ಪಿಕಪ್ ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಹೋಗಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ ರಿಟರ್ನ್ ಮಂಗಳೂರಿಗೆ ಹೋಗಿ ಅವ್ರ ಹೋಟೆಲ್ಗೆ ಡ್ರಾಪ್ ಮಾಡಿ ಕ್ಲೋಸ್. ಅಷ್ಟೇ ಗೈಸ್. ಮತ್ತೆ ನಾನು ಸಿಗ್ತೀನಿ ಮಂಗಳೂರಲ್ಲಿ. ಅಲ್ಲಿ ತನಕ ಅಷ್ಟೇ ಗೈಸ್. ಸೊ ಫೈನಲಿ ಮಂಗಳೂರಿಗೆ ರಿಟರ್ನ್ ಬಂದು ಇವಾಗ ಇವೆಂಟ್ ಆಗೋ ಅಂತ ಪ್ಲೇಸಿಗೆ ಬಂದ್ಬಿಟ್ಟಿದ್ದೀನಿ. ಅವ್ರು ಹೇಳಿದ್ರು ಹೋಟೆಲ್ಗೆ ಡ್ರಾಪ್ ಮಾಡ್ಬೇಕಂತೆ. ಹೋಗಿ ಬರ್ತೀನಿ, 15 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ದಾರೆ.
ಅಷ್ಟೇ ಗೈಸ್. ಸೊ ಇವತ್ತಿನ ದಿನ ಇವ್ರನ್ನೆಲ್ಲ ಮತ್ತೆ ಪಿಕ್ ಮಾಡಿ ಇವ್ರನ್ನ ಹೋಟೆಲಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟು ಗಾಡಿನ ಪಾರ್ಕ್ ಮಾಡಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ ಗೈಸ್. ಸೊ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.